कार्पण्यदोषोपहतः स्वभावः पृच्छामि त्वां धर्मसम्मूढचेताः यच्छ्रेयस्यान्निश्चितं ब्रूहि तन्मे शिष्यस्तेऽहं शाधिमां त्वां प्रपन्नम् कार्पण्यदोषोपहतः स्वभावः ಕಾರ್ಪಣ್ಯ ದೀರ್ಘಕಾದಿಂದ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಕಾರ್ಪಣ್ಯ ಈ ರೀತಿ ಬೇಡ. ಕಾರ್ಪಣ್ಯ ಕಾ ಚೆನ್ನಾಗಿ ದೀರ್ಘ ಬರಲಿ, ಮುಂದೆ ಪ ಮೇಲೆ ಆಘಾತ. ಕಾರ್ಪಣ್ಯ ದೋಷೋ ಪಹತಃ ಸ್ವಭಾವ ಪಹತಃ ಸ್ವ ತ ಮೇಲೆ ಆಘಾತ. ಪಹತಃ ಸ್ವಭಾವ ಪೃಚ್ಛಾಮಿ ತ್ವಾಂ ಇಲ್ಲಿ ಪೃಚ್ಛಾಮಿ ಮಿ ರಸ್ವ ಅದರ ಮೇಲೆ ಆಘಾತ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಧರ್ಮ ಸಮ್ಮೂಢ ಸಮ್ಮೂಢ ಮುದೀರ್ಘ ಮುಂದೆ ಢ ಮಹಾಪ್ರಾಣ ರಸ್ವ ಚೇತಾಃ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಯಚ್ಛ್ರೇಯಸ್ ಇಲ್ಲಿ ಯಚ್ಛ್ರೇ ಯ ನಂತರ ಅರ್ಧ ಚ ಇದೆ, ಮುಂದೆ ಛ್ರೇ ಇದೆ. ಯಚ್ಛ್ರೇಯಸ್ ವಿಸರ್ಗದ ಉಚ್ಚಾರಣೆ ಅರ್ಧ ಸ ರೀತಿ. ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಸ್ಯಾನ್ನಿಶ್ಚಿತಂ ಡಬಲ್ ನಕೆ ನ ಓದ್ತಿದೆ. ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಬ್ರೂಹಿ ಬ್ರೂ ದೀರ್ಘ ಹೀರಸ್ವ ಮುಂದೆ ತನ್ಮೇ ತ ಮೇಲೆ ಆಘಾತ ಮೇ ದೀರ್ಘ. ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಮೊದಲು ತಾಲವ್ಯ ಶ ಈಕಾರದೊಂದಿಗೆ ರಸ್ವ, ಅದರ ನಂತರ ಮೂರ್ಧನ್ಯ ಶ ಯಕಾರದೊಂದಿಗೆ ಸಂಯುಕ್ತಾಕ್ಷರ ಬಂದಿದೆ. ಶಿಷ್ಯಸ್ತೇಹಂ ಶಾಧಿ ಶಾ ದೀರ್ಘ ಧೀ ಮಹಾಪ್ರಾಣ ರಸ್ವ ಶಾಧಿಮಾನ್ ತ್ವಾಂ ಪ್ರಪನ್ನಂ. ನೋಡೋಣ ಪೂರ್ತಿ ಶ್ಲೋಕ. ಕಾರ್ಪಣ್ಯದೋಷೋಪಹತಃ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾನ್ ತ್ವಾಂ ಪ್ರಪನ್ನಂ. रे